ವೆಲ್ಕಮ್ ಟು ಚೋಟು ಮೋಟು ವರ್ಲ್ಡ್. ಇವತ್ತು ನಾವು ಸಂಕ್ರಾಂತಿ ಹಬ್ಬದ ದಿನ ಎಳ್ಳು ಬೆಲ್ಲ ಯಾಕೆ ತಿಂತೀವಿ ಅಂತ ಒಂದು ಚಿಕ್ಕ ಸ್ಟೋರಿ ಇದೆ, ನೋಡೋಣ ಬನ್ನಿ. ಎಳ್ಳು ಬೆಲ್ಲದ ಮಹತ್ವ. ಸಂಕ್ರಾಂತಿ ಹಬ್ಬದ ಕತೆ. ಸಂಕ್ರಾಂತಿ ಹಬ್ಬವನ್ನು ಕರ್ನಾಟಕದಲ್ಲಿ ವಿಶೇಷವಾಗಿ ಆಚರಿಸಲಾಗುತ್ತದೆ. ಈ ಹಬ್ಬದಲ್ಲಿ ಎಳ್ಳು ಬೆಲ್ಲ ಹಂಚುವುದಕ್ಕೆ ಹಿಂದಿನ ಒಂದು ಮಹತ್ವದ ಕಥೆಯಿದೆ. ಬಹಳ ಹಿಂದಿನ ಕಾಲದಲ್ಲಿ ಇಬ್ಬರು ಬೆಸ್ಟ್ ಸ್ನೇಹಿತರು ಜಗಳ ಮಾಡಿಕೊಂಡರು. ಅವರ ನಡುವೆ ಅಹಂ ಮತ್ತು ಅಸಹನೆ ಹೆಚ್ಚಾಗಿ ಸ್ನೇಹ ಮುರಿಯಿತು. ಅವರ ಕುಟುಂಬಗಳು ಕೂಡ ಅಷ್ಟೇ ಬಿರುಕು ಬಂದವು. ಒಂದು ದಿನ ಹಬ್ಬದ ಸಂದರ್ಭದಲ್ಲಿ ಹಿರಿಯ ವ್ಯಕ್ತಿಯೊಬ್ಬರು ಅವರಿಗೆ ಸಮಾಧಾನ ಮಾಡಲು ಮುಂದಾದರು. ಅವರು ಎಳ್ಳು ಮತ್ತು ಬೆಲ್ಲವನ್ನು ಕೈಯಲ್ಲಿ ಹಿಡಿದು, ಎಳ್ಳು ಚಿಕ್ಕದು ಆದರೆ ಬಲವಾದುದು, ಬೆಲ್ಲ ತಿತ್ತಾದರೂ ಸಿಹಿ. ಈ ಎರಡನ್ನೂ ಸೇರಿಸಿದಾಗ ಅದು ಏನು ಶ್ರೇಷ್ಠ ಸಿಹಿ ತಿನ್ನುವ ಆಹಾರವಾಗುತ್ತದೆ. ಹೀಗೆ ನಾವು ಕೂಡ ನಮ್ಮ ಅಸಹನೆ ತೊರೆದು ಸ್ನೇಹದ ಸಿಹಿಯನ್ನು ಅನುಭವಿಸಬೇಕು ಎಂದರು. ಅವರ ಮಾತುಗಳನ್ನು ಕೇಳಿದ ಸ್ನೇಹಿತರು ತಮ್ಮ ಅಹಂಕಾರವನ್ನು ತೊರೆದು ಪುನಃ ಸ್ನೇಹಿತರಾದರು. ಈ ಹಿನ್ನೆಲೆಯಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ಹಂಚುವುದು ಪ್ರೀತಿಯ, ಸಾಮರಸ್ಯದ ಮತ್ತು ಮನುಷ್ಯರ ನಡುವೆ ಒಗ್ಗಟ್ಟಿನ ಸಂಕೇತವಾಗಿ ಪರಿಗಣಿಸಲಾಗಿದೆ. ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ ಎಂಬ ಮಾತು ನಮ್ಮಲ್ಲಿರುವ ಪ್ರೀತಿ, ಸ್ನೇಹ ಮತ್ತು ಪರಸ್ಪರ ಗೌರವವನ್ನು ತೋರಿಸುತ್ತದೆ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.